ಸ್ನೇಹಿತರೆ ನಮಸ್ಕಾರ. ವೀರ ಸಂದೇಶ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಈ ದೇಶದಲ್ಲಿ ಸುಮಾರು ವಿಚಾರಗಳು ನಡೀತಾ ಇರ್ತವೆ. ಕೆಲವರು ಅದ್ರ ಬಗ್ಗೆ ತಲೆ ಕೆಡಿಸ್ಕೊತಾರೆ, ಕೆಲವರು ಯಾವುದ್ರ ಬಗ್ಗೆನೂ ತಲೆ ಕೆಡಿಸ್ಕೊಳೋದಿಲ್ಲ. ಆದರೆ ನಾನು ಒಂದು ಯೂಟ್ಯೂಬ್ ಚಾನಲ್ ಮಾಡಿ ಯಾವುದೇ ಒಂದು ವಿಚಾರಗಳನ್ನ ತಮಗೆ ತಿಳಿಸ್ಬೇಕಾದ್ರೂ, ನಮ್ಮದು ಒಂದು ಸುದ್ದಿವಾಹಿನಿ ಮಾಡಬೇಕಾದ್ರೆ ಸಮಾಜದ ಸ್ವಾಸ್ಥ್ಯಕ್ಕೆ ಒಳ್ಳೆಯದಾಗಬೇಕು, ಸ್ವಾಸ್ಥ್ಯನ ಕಾಪಾಡಬೇಕು, ಜನಗಳಿಗೆ ಉತ್ತಮವಾದ ಒಂದು ನೀತಿ ಕೊಡಬೇಕು, ಉತ್ತಮವಾದ ಒಂದು ಕಲ್ಚರ್ ಕೊಡಬೇಕು, ಒಂದು ಜನಗಳನ್ನ ಒಳ್ಳೆಯ ರೀತಿಯಲ್ಲಿ ಒಳ್ಳೆಯ ಹಾದಿಯಲ್ಲಿ ಕರ್ಕೊಂಡು ಹೋಗುವಂಥ ಒಂದು ವಿಚಾರಗಳನ್ನ ಮಂಡಿಸಬೇಕು. ಅದಕ್ಕಾಗಿ ಸುದ್ದಿವಾಹಿನಿಗಳು ಅಂತ ಇರೋದು. ಆದರೆ ಕೆಲವರು ಸುದ್ದಿವಾಹಿನಿಗಳು ಅಂದರೆ ಬೇರೆ ಥರ ಮಾಡ್ಕೊಂಡಿದ್ದಾರೆ, ತಮ್ಮ ಸ್ವಾರ್ಥಕ್ಕೆ ಅಥವಾ ದುಡ್ಡು ಮಾಡ್ಕೊಳೋದಕ್ಕೆ ಅಥವಾ ಇನ್ನೇನೋ ಮಾಡ್ಕೊಳೋದಕ್ಕೆ ಅಥವಾ ಯಾರಿಗೋ ಬಕೆಟ್ ಇಟ್ಕೊಳೋದಕ್ಕೆ ಒಂದು ತಪ್ಪು ಕಲ್ಪನೆಗಳು, ತಪ್ಪು ವಿಚಾರಗಳನ್ನ ಮಂಡಿಸಿ ಒಂದು ದೇಶದ ಒಂದು ವಿಚಾರಗಳನ್ನ ಉಲ್ಟಾ ಮಾಡೋದಕ್ಕೆ ಕೂಡ ಕೆಲವೊಂದು ವಾಹಿನಿಗಳನ್ನ ಸ್ಟಾರ್ಟ್ ಮಾಡ್ಕೊಂಡಿರ್ತಾರೆ. ಈಗ ವಿಚಾರ ಏನಪ್ಪ ಅಂದರೆ, ಬೆಳಗ್ಗೆ ಒಂದು ಸುದ್ದಿ ಕೇಳ್ಪಟ್ಟೆ. ಏನಪ್ಪ ಅಂದರೆ, ಚಡ್ಡಿ ಗ್ಯಾಂಗ್ನಿಂದ ದರೋಡೆ, ಚಡ್ಡಿ ಗ್ಯಾಂಗ್ನಿಂದ ಏನೋ ರಾಬ್ರಿ ನಡೀತು ಮಂಗಳೂರಲ್ಲಿ ಅಂತ ಒಂದು ಸುದ್ದಿವಾಹಿನಿಯಲ್ಲಿ ಒಂದು ನೋಡಿದೆ. ಆದರೆ ಏನಪ್ಪ ಆಯಿತು ಅಂದರೆ, ಚಡ್ಡಿ ಗ್ಯಾಂಗ್ ಅಂದರೆ ಅವರು ವಿಚಾರ ನೋಡ್ತಾ ಇದ್ದಾಗ ಯಾವುದೋ ಹಂಗೆ ಒಂದು ವಿಡಿಯೋ ನಂತರ ಹೇಳ್ತೀನಿ. ಕೆಳಗೆ ಕಮೆಂಟ್ಸ್ಗಳು ನೋಡಿದಾಗ ಈ ಚಡ್ಡಿ ಗ್ಯಾಂಗ್ ಯಾವಾಗ ಮುಗಿಯೋದು, ಈ ಚಡ್ಡಿ ಗ್ಯಾಂಗ್ನ ಮುಗಿಸ್ಬೇಕು ಅಂತ ಒಬ್ಬರು, ಈ ಚಡ್ಡಿ ಗ್ಯಾಂಗು ನಿಂದ ದೇಶ ಹಾಳಾಗ್ತಾ ಇದೆ ಅಂತ ಒಬ್ಬರು, ಇದು ಏನೇನೋ ಒಂದು ಕೆಲವೊಂದು ವಿಚಾರಗಳು ವಿಭಿನ್ನವಾದ ಒಂದು ಕೆಟ್ಟ ರೀತಿಯಲ್ಲಿ ಒಂದು ಕಮೆಂಟ್ಸ್ಗಳು ಹಾಕಿದರು. ಸ್ನೇಹಿತರೆ, ಚಡ್ಡಿ ಗ್ಯಾಂಗ್ ಅಂದ ತಕ್ಷಣ ಕೆಲವರಿಗೆ ಮನಸ್ಸಿಗೆ ಬರೋದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅಂದರೆ RSS. ಮೊದಲು ಚಡ್ಡಿಗಳಾಗ್ತಾಯಿದ್ರು, ಈಗ ಕಾಲಕ್ರಮೇಣ ಚಡ್ಡಿಗಳು ಬದಲು ಪ್ಯಾಂಟ್ ಹಾಕ್ತಾಯಿದ್ದಾರೆ. ಸರ್ವೇ ಸಾಮಾನ್ಯವಾಗಿ ಎಲ್ಲರೂ ಕೂಡ ಒಂದು 20-30 ವರ್ಷಕ್ಕೆ ಮೊದಲು ಚಡ್ಡಿನೇ ಹಾಕ್ತಾಯಿದ್ದಿದ್ದು. ಅದು RSSನಲ್ಲೂ ಕೂಡ ಚಡ್ಡಿ ಹಾಕ್ತಾಯಿದ್ರು. ಅದನ್ನು RSSನಲ್ಲಿ ಹಾಕೋ ಚಡ್ಡಿಗಳು ಮಾತ್ರ ಎಲ್ಲರಿಗೂ ಚಡ್ಡಿಗಳು ಅಂತ ಕಾಣಿಸಿದೆ. ಬಟ್ ಸರ್ವೇ ಸಾಮಾನ್ಯವಾಗಿ ಎಲ್ಲರೂ ಹಾಕೋ ಚಡ್ಡಿಗಳು ಅದು ಚಡ್ಡಿಗಳಲ್ಲ ಅಂತ ಇರ್ಬೋದು ಅನಿಸುತ್ತೆ. ಹಂಗೆ ಈಗ ಸರ್ವೇ ಸಾಮಾನ್ಯವಾಗಿ ಈಗ ಕಾಲಕ್ರಮೇಣ ಕಾಲ ಬದಲಾದಂಗೆ RSSನಲ್ಲೂ ಕೂಡ ಪ್ಯಾಂಟ್ಗಳು ಹಾಕ್ತಾಯಿದ್ದಾರೆ. ಇರಲಿ, ಚಡ್ಡಿ ಗ್ಯಾಂಗ್ ಅಂದ ತಕ್ಷಣ RSS ಮೇಲೆ ಒಂದು ದೊಡ್ಡದಾದ ಒಂದು ಗೂಬೆಯನ್ನು ಕೂರಿಸೋದಕ್ಕೆ ಕೆಲವರು ಕಾಯ್ತಾ ಇರ್ತಾರೆ. ಆ ಕಮೆಂಟ್ಸ್ಗಳನ್ನ ನೋಡಿದ ತಕ್ಷಣ ಯಾಕೆ ನಾನು ನಿಜವಾಗ್ಲೂ ಹೌದಾ ಚಡ್ಡಿ ಗ್ಯಾಂಗ್ ಅಂದರೆ RSSನವ್ರಿಗೆ ಕೆಲಸ ಮಾಡಿದ್ರಾ? ಕೆಲವೊಬ್ರಿಗೆ ಫೋನ್ ಮಾಡಿ ಕೇಳಿದೆ, ಚಡ್ಡಿ ಗ್ಯಾಂಗ್ ಅವರು ಅಂದರೆ RSSನವ್ರು ಈ ಕೆಲಸ ಮಾಡ್ತಾರಾ, ನೀನು ಅಂದ್ಕೊಂಡಿದ್ಯಾ ಅಂದ ತಕ್ಷಣ ಈ ಮಾತನ್ನು ವಾಪಸ್ ತಗೊಂಡ್ರು. ಆದರೆ ಅವರು RSS ಅಲ್ಲ, ಆದರೆ ಈ ಮಾತನ್ನ ವಾಪಸ್ ತಗೊಂಡ್ರು. ಕನಸಿನಲ್ಲೂ RSSನವರು ಈ ಕೆಲಸ ಮಾಡಿದ್ರಾ ಅಂತ ಕೇಳೋಕ್ಕೆ ಹೋಗಬೇಡ, ತಪ್ಪಾಯಿತು ಅಂತ ಹೇಳ್ಕೊಬೇಕು. ಯಾಕಪ್ಪ ಅಂದರೆ RSS ಇತಿಹಾಸದ ಸ್ವಲ್ಪ ಅವರು ಒಂದು RSS ಸಂಸ್ಥಾಪಕರಾದ ಒಂದು ಕೇಶವ ಬಲಿರಾಮ ಯಡ್ಗೆ ಅವರು ಅಂದರೆ ಡಾಕ್ಟರ್ ಜಿ ಅಂತ ಕರೀತಾರೆ. ಅವರು 1925ನೇ ಇಸ್ವಿಲಿ ಈ ಸಂಘ ಸ್ಥಾಪನೆ ಮಾಡಿದರು. ಅವರು ಏನಪ್ಪ ಓದಿದಂದರೆ ಡಾಕ್ಟರ್ ಓದಿದರು. ಅವರು ಆ ಕಾಲಕ್ಕೆ ಸಾವಿರಾರು ರೂಪಾಯಿ ಸಂಬಳ ಬರುವಂಥ ಒಂದು ಕೆಲಸ ಅಂದರೆ ಡಾಕ್ಟರ್ ಕೆಲಸನ ಬಿಟ್ಟು ದೇಶಕ್ಕೋಸ್ಕರ ಒಂದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅಂತ ಒಂದು ಸಂಘಟನೆ ಕಟ್ಟಿ ಕೆಲವು ಚಿಕ್ಕ ಮಕ್ಕಳನ್ನ ಜೊತೆ ಹಾಕ್ಕೊಂಡು ಆಟ ಆಡಿಸ್ಕೊಂಡು ಒಂದು ಸಂಘ ಕಟ್ಟಿದ್ರಲ್ಲ, ಅವರು ಕೆಲವರು ಹೇಳಿದ್ಮೇಲೆ ಒಂದು ಯಡ್ಗೆವರ್ಜಿ, ನೀವು ಡಾಕ್ಟರು ಓದಿದ್ದೀರಿ, ನೀವು ಏನೋ ಒಂದು ಕೆಲಸ ಮಾಡ್ಬೋದಲ್ಲ, ನಿಮ್ಮ ಬಡತನ ತುಂಬ ಇದೆಯಲ್ಲ ಅಂತ ಹೇಳ್ತಾಯಿದ್ರು. ಅವ್ರಿಗೆ ತುಂಬ ಅಪ್ಪ ಅಮ್ಮ ಎಲ್ಲ ಇದ್ದು ಕಿತ್ತು ತಿನ್ನುವಂಥ ಬಡತನ. ಅವ್ರಿಗೆ ಒಂದು ಹೊತ್ತು ಊಟ ತಿಂದರೆ ಎರಡನೇ ಹೊತ್ತಿಗೆ ಊಟಕ್ಕೆ ಇರಲಿಲ್ಲ. ಅವತ್ತು ಯಾರೇ ಬಂದರೂ ತಮಗೆ ಊಟ ಇಲ್ದಿದ್ರು ಕೂಡ ಅತಿಥಿ ಸೇವೆಗೋಸ್ಕರ ಇನ್ನೊಬ್ಬರಿಗೆ ಊಟ ಹಾಕಿ ಸಮಾಧಾನ ಪಡಿಸ್ತಾಯಿದ್ರು. ಅಂಥ ಒಂದು ಕಲ್ಚರಲ್ಲಿ ಬೆಳೆದ ಒಂದು ಡಾಕ್ಟರ್ ಜಿ ಅವರು ತಮಗೆ ಲಕ್ಷಾಂತರ ರೂಪಾಯಿ ಅಂದರೆ ಆಗಿನ ಕಾಲದಲ್ಲಿ 1000 ರೂಪಾಯಿ ಬಂದರೆ ಈಗಿನ ಕಾಲದಲ್ಲಿ ಲಕ್ಷಾಂತರ ರೂಪಾಯಿ ಐಷಾರಾಮಿ ಜೀವನ ಮಾಡ್ಬೋದಾಯಿತು. ಉತ್ತಮವಾದ ಒಂದು ಜೀವನ ಮಾಡಿ ಸುಮಾರು ಜನಗಳ ಜೊತೆಯಲ್ಲಿ ದೊಡ್ಡ ಶ್ರೀಮಂತರಾಗ್ಬೋದಾಯಿತು. ಆದರೂ ಕೂಡ ಅವರು ನಾನು ಕೆಲಸಕ್ಕೆ ಹೋದರೆ ನಾನು ತುಂಬ ಹಣ ಗಳಿಸ್ತೀನಿ, ನಾನು ಚೆನ್ನಾಗಿರ್ತೀನಿ, ಆದರೆ ನನ್ನ ದೇಶ ನೋಡ್ಕೊಳೋರು ಯಾರು, ನನ್ನ ದೇಶನ ಕಾಪಾಡ್ಕೊಳೋರು ಯಾರು ಅನ್ನೋ ಒಂದು ಗುರಿ ಹೊತ್ಕೊಂಡು ಒಂದು ಸಂಘಟನೆ ಅಂದರೆ ಸುಮಾರು ಒಂದು ಸುತ್ತಮುತ್ತ ನೋಡ್ತಾ ಇರಬೇಕಾದ್ರೆ ದೇಶದ ವಿರುದ್ಧವಾಗಿ ಕೆಲವರು ಮಾತಾಡ್ತಾ ಇರ್ತಕ್ಕಂಥದ್ದು, ಕೆಲವರು ದೇಶದ
ವಿರುದ್ಧವಾಗಿ ನಡ್ಕೊತಾ ಇರ್ತಕ್ಕಂಥದ್ದು. ಆ ಜನಗಳನ್ನ ಮನೋಭಾವಗಳನ್ನ ಬದಲಾಯಿಸಬೇಕು ಅಂತ ನಾನು ಒಂದು ಸಂಘಟನೆ ಕಟ್ಟಬೇಕು, ನಾನು ಒಂದು ದೇಶನ ಕಾಪಾಡಬೇಕು ಅನ್ನೋವಂಥ ಒಂದು ಐಷಾರಾಮಿ ಜೀವನ ನಡೆಸಬೇಕಾದಂಥ ಅವರು ಯಾವುದೇ ಒಂದು ಪೈಸೆ ತಗೊಂಡಿರೋ ಊಟಕ್ಕೂ ಗತಿ ಇಲ್ಲದೆ ಇರೋಂಥ ಪರಿಸ್ಥಿತಿ ನಿರ್ಮಾಣ ಮಾಡಿಕೊಂಡು ಒಂದು ಸಂಘಟನೆ ಕಟ್ಟಿದ್ರಲ್ಲ. ಈಗ ಯೋಚನೆ ಮಾಡಬೇಕು, ಇಂಥ ಒಂದು ಉತ್ತಮವಾದ ವ್ಯಕ್ತಿ, ಇಂಥ ಒಂದು ಸಂಘಟನೆ ಕಟ್ಟಿದವರು, ಈ ಸಂಘಟನೆಯಲ್ಲಿ ಬೆಳೆದವರು ಯಾವುದೇ ಒಂದು ಹಣ ಮಾಡ್ಕೊಂಡಿರೋದಾಗಲಿ, ಯಾವುದೇ ಒಂದು ಆಸ್ತಿ ಮಾಡ್ಕೊಂಡಿರೋದಾಗಲಿ ಏನೂ ಇಲ್ಲ ಸ್ವಾಮಿ. ಕೇವಲ ದೇಶಕ್ಕೋಸ್ಕರ ನಾನು ಸಂಪಾದನೆ ಮಾಡಿರೋ ದುಡ್ಡಲ್ಲಿ ನನಗೆ ಸ್ವಲ್ಪ, ಸಮಾಜಕ್ಕೆ ಸ್ವಲ್ಪ, ನನಗೆ ಇರೋಷ್ಟು ಸಮಾಜಕ್ಕಿಷ್ಟು ಅಂತ ಮಾಡಿದ್ದಾರೆ ವಿನಃ ಯಾವತ್ತು ನಾನು ದುಡ್ದ ದುಡ್ಡು ಎಲ್ಲ ಪ್ರತಿಯೊಂದು ನನಗೆ ನನ್ನ ಸಂಸಾರಕ್ಕೆ ಅಂತ ಯಾವತ್ತೂ ಸಂಘಟನೆಯಲ್ಲಿರೋ ಯಾರೂ ಮಾಡಲಿಲ್ಲ. ಯಾರೇ ಕೆಲವರು ಲಕ್ಷಾಂತರ ರೂಪಾಯಿ ಸಂಪಾದನೆ ಬರೋವಂಥ ಕೆಲಸ ಕಾರ್ಯಗಳು ಬಿಟ್ಟು ಸಹ ಮಾತಾಡ್ತಾರೆ. ಸ್ನೇಹಿತರೆ, ತಮ್ಮ ನೆನಪಿರಲಿ, ಇನ್ನೊಂದ್ಸಲ ಹೇಳ್ತೀನಿ, ಕೆಲವು RSS ಸಂಘಟನೆಯಲ್ಲಿ ಏನು ಶಿಕ್ಷಣ ಪಡೆದಿರ್ತಕ್ಕಂಥ ಅವರು ಏನು ಮಾಡಿದರೆ, ಕೆಲವರು ಲಕ್ಷಾಂತರ ರೂಪಾಯಿ ಸಂಬಳ ಬರ್ತಾಯಿದ್ರು ಸಹ ಆ ಒಂದು ಕೆಲಸಗಳಿಗೆ ಹೋಗ್ದಿರ ನಮ್ಮ ದೇಶ ಸೇವೆ, ನಮ್ಮ ದೇಶ ರಕ್ಷಣೆ, ನಮ್ಮ ಕಲ್ಚರ್, ನಮ್ಮ ಏನು ಸಂಸ್ಕೃತಿ ರಕ್ಷಣೆಗೋಸ್ಕರ ಅಂತ ತಮ್ಮ ಜೀವನವನ್ನು ಮುಡುಪಾಗಿಟ್ಟು ತಮ್ಮ ಕೆಲಸಗಳಿಗೂ ಒಂದು ರಾಜೀನಾಮೆ ಕೊಟ್ಟು ಹೋರಾಡ್ತಾ ಇದ್ದಾರೆ. ಇನ್ನೂ ಕೆಲವರು ಕೆಲಸ ಮಾಡಿ ಕೂಡ ಅವರು ಜೀವನ ನಡೀಲೇಬೇಕು, ಕೆಲಸ ಮಾಡಿ ಕೂಡ ನನಗಿಷ್ಟು, ದೇಶಕ್ಕಿಷ್ಟು, ನನ್ನ ಕುಟುಂಬಕ್ಕಿಷ್ಟು, ನನ್ನ ಸಮಾಜಕ್ಕಿಷ್ಟು ಅಂತ ತಾವು ದುಡ್ದಿದ್ದ ದುಡ್ಡಿನಲ್ಲಿ ಕೆಲವೊಂದು ಸ್ವಲ್ಪ ಮೀಸಲಾಗಿ ಇಟ್ಕೊಂಡು ಅವರು ಇದು ಮಾಡ್ತಾರೆ. ಯಾವುದೇ ಕಾರಣಕ್ಕೂ ಸಂಘಟನೆಯಲ್ಲಿ ಸೇರಿದವರು, RSS ಸಂಘಟನೆ ಅಂತ ಅಲ್ಲಿ ಸೇರಿದವರು ಯಾವುದೇ ಕಾರಣಕ್ಕೂ ನಮ್ಮ ಹತ್ರ ಇದ್ದಿದ್ದನ್ನು ಇನ್ನೊಬ್ಬರ ಹತ್ರಕ್ಕೆ ಸ್ವಲ್ಪ ತನ್ನ ಹೊಟ್ಟೆ ತುಂಬುತ್ತೋ ಇಲ್ಲೋ ಇನ್ನೊಬ್ರಿಗೆ ಸ್ವಲ್ಪ ನೀಡ್ತಾರೆ ಹೊರತು ಯಾವತ್ತೂ ಇನ್ನೊಬ್ಬರನ್ನ ವಸ್ತುಗಳನ್ನ ಕದಿಯೋಕೆ ಹೋಗೋದಿಲ್ಲ ಸ್ನೇಹಿತರೆ. ಇದು ವಿಚಾರ. ಕೆಲವು ರಾಜಕೀಯ ಪ್ರೇರಿತವಾಗಿ ಅಥವಾ ಇನ್ನೂ ಕೆಲವರು ಈ ಒಂದು ದೇಶಭಕ್ತಿ ಸಂಘಟನೆ ಇವ್ರನ್ನ ಒಂದು ಕುಗ್ಸಿದ್ರೆ ದೇಶಕ್ಕೂ ಸ್ವಲ್ಪ ದೇಶಭಕ್ತಿ ಅನ್ನೋ ಒಂದು ಇದಕ್ಕೆ ಮಾರ್ಕ ಆದರೆ ನಮ್ಮ ಕೆಲಸ ಸುಲಭ ಆಗುತ್ತೆ. ಇನ್ನೊಂದು ಕೆಲವರು ಯೋಚನೆ ಮಾಡ್ತಾರೆ. ಅದೆಲ್ಲ ಬಿಡಿ. ಇದು ಕೆಲವು ಸುದ್ದಿವಾಹಿನಿಗಳಿದ್ದಾರೆ, ಅವರು ಏನಪ್ಪ ಅಂದರೆ ಈ ವಿಚಾರ ನಡೆದು ಈ ಒಂದು ಏನೋ ಒಂದು ದರೋಡೆ ನಡೆದು ಕೆಲವೇ ಗಂಟೆಗಳಲ್ಲಿ ಪೊಲೀಸರು ಅಲರ್ಟ್ ಆಗಿ ಆ ಕಳ್ಳರನ್ನ ಹಿಡಿದುಬಿಟ್ಟಿದ್ದಾರೆ. ಇಲ್ಲ ಅಂದಿದ್ರೆ ಯಾರೋ ನಿದ್ದೆಗೆ ಜಾರಿದ್ರು ಇನ್ನೂ ಒಂದು ಕೆಲವು ಸುದ್ದಿವಾಹಿನಿಗಳವರು ತಾವು ಏನು RSS ಮೇಲೆ ಗೂಬೆ ಕಾಯೋದಕ್ಕೆ ಜೀವನ ಮುಡಿಪಾಗಿಟ್ಟಿರ್ತಾರೆ, ಅವರು ಅಲರ್ಟ್ ಆಗದಿದ್ದಕ್ಕೆ ಮೊದಲು ಪೊಲೀಸವರು ಹಿಡಿದುಬಿಟ್ಟಿದ್ದಾರೆ. ಇಲ್ಲಾಂದರೆ ಅವರೆಲ್ಲ ಎದ್ಬಿಟ್ಟು RSS ಅಂದರೆ ಹಂಗೆ ಹಿಂಗೆ ಅಂತ ಇನ್ನೇನೇನೋ ಬೊಬ್ಬೆ ಹೊಡೆದ್ಬಿಡ್ತಾಯಿದ್ರು, ಏನೋ ಗೊತ್ತಿಲ್ಲ. ಸರಿ, ಈಗ RSS ಅಂತ ಗೊತ್ತಾಗಿದ್ದು ಕ್ಷಮೆಯಲ್ಲಿ ಚಡ್ಡಿ ಗ್ಯಾಂಗ್ ಅಂತ ಗೊತ್ತಾಗಿದ್ದು ಅವರ್ಯಾರೋ ಉತ್ತರ ಭಾರತದ ಕಡೆಯಿಂದ ಅಂತೆ ಯಾರೋ ಬರ್ಮೋಡಾ ನಿಕ್ಕಾರ್ಗಳು ಹಾಕಿದ್ರಂತೆ, ಹಿಡಿದಿದ್ದಾರೆ ಪೊಲೀಸ್ನವರು. ಅವರಿಗೆ ನಮ್ಮ ಕಡೆಯಿಂದ ಧನ್ಯವಾದಗಳು. ಈಗ ಸ್ನೇಹಿತರೆ, ಚಡ್ಡಿ ಗ್ಯಾಂಗ್ ಅಂದ ತಕ್ಷಣ ಕೆಲವು ಜನಗಳಿಗೆ, ಸುಮಾರು ಜನಗಳಿಗೆ ಜ್ಞಾಪಕ ಬರೋದು RSS ಅಂತಲೇ. ಆದರೆ ಯಾವತ್ತೂ RSSನವರು ಅಂದರೆ ಏನು ಚಡ್ಡಿಗಳು ಅಂತ ಕೆಲವರು ಕರೀತಾರೆ, ಇವರು ಯಾವತ್ತೂ ಕೆಟ್ಟ ಕೆಲಸ ಮಾಡೋದಿಲ್ಲ. ಏನೇ ಮಾಡಿದ್ರೆ ದೇಶಕ್ಕಾಗಿ ಒಳ್ಳೆಯದಾಗುತ್ತೆ ಅನ್ನೋದಿದ್ರೆ ಮಾತ್ರ ಒಳ್ಳೆ ಕೆಲಸ ಮಾಡ್ತಾರೆ ಹೊರತು ಯಾವತ್ತೇ ರಾಬರಿಗಳಾಗಲಿ ಇನ್ನೊಬ್ಬರನ್ನ ವಸ್ತುಗಳನ್ನ ದೋಚಾಗೋದಾಗಲಿ ಈ ಕೆಲಸ ಮಾಡೋದಿಲ್ಲ. ಈ ಸಂಘದ ಸ್ಥಾಪಕರು ಕೂಡ ತಮಗೆ ಲಕ್ಷಾಂತರ ಏನೋ ಒಂದು ಐಷಾರಾಮಿ ಜೀವನ ನಡೆಯೋವಂಥ ಒಂದು ಅನುಕೂಲ ಇದ್ದರೂ ಕೂಡ ಅದನ್ನು ಬಿಟ್ಟು ದೇಶಕ್ಕೋಸ್ಕರ ಈ ಸಂಘಟನೆ ಕಟ್ಟಿರೋದು. ಈ ಸಂಘಟನೆಗೆ ಸೇರಬೇಕಾದವರು ಸಾಮಾನ್ಯವಾದವರಲ್ಲ, ಒಂದು ದೇಶಭಕ್ತಿಯಿಂದ ಸೇರ್ತಾರೆ ಹೊರತು ರಾಬರಿ ಮಾಡೋದಕ್ಕೋಸ್ಕರ ಇನ್ನೊಬ್ರನ್ನ ಏನೋ ಮಾಡೋದಕ್ಕೋಸ್ಕರ ಯಾವತ್ತೂ ಸೇರೋದಿಲ್ಲ. ಅದಕ್ಕೋಸ್ಕರ ಚಡ್ಡಿ ಗ್ಯಾಂಗ್ ಅಂದ ತಕ್ಷಣ ಈ ರೀತಿ ಕೆಲವರು ಒಂದು ಸಂಘಟನೆ ಮೇಲೆ ಗೂಬೆ ಕೂರಿಸಿ ತಮ್ಮ ಏನೋ ಒಂದು ದೇಶಭಕ್ತಿ ಅಂತ ಇದ್ದಾರೆ ಸಂಘಟನೆ, ಅವ್ರನ್ನ ನಾಶ ಮಾಡೋದಕ್ಕೆ ಕೆಲವರು ಕಾರಣ ಆಗ್ತಾಯಿದ್ದಾರೆ. ದಯವಿಟ್ಟು ಈ ಒಂದು ಸುಳ್ಳು ಸುದ್ದಿಗಳನ್ನ ನಂಬಕ್ಕೆ ಹೋಗಬೇಡಿ. ವಿಚಾರ ಏನೇ ಇರಲಿ ಸರಿಯಾಗಿ ತಿಳ್ಕೊಂಡು ಮಾತಾಡಬೇಕು ಅಷ್ಟೇ. ಅದಕ್ಕೆ ನಾನು ಕೂಡ ಇಂತಹ ಒಂದು ಉತ್ತಮವಾದ ಸಂಘಟನೆ ಬಗ್ಗೆ ಕೆಲವರು ತಪ್ಪು ತಿಳುವಳಿಕೆ ಮಾಡಿದಾರಲ್ಲ, ಇದರ ಬಗ್ಗೆ ನಾನು ಮಾತಾಡಲೇಬೇಕು ಅಂತ ನನಗನ್ನಿಸ್ತು. ದಯವಿಟ್ಟು ಯಾರಿಗಾದರೂ ಈ ನನ್ನ ಒಂದು ಮಾತಿನಿಂದ ಯಾರಿಗಾದರೂ
ಒಂದು ಮನಸ್ಸು ನೋವಾಗಿದ್ದರೆ ಕ್ಷಮೆ ಇರಲಿ. ದಯವಿಟ್ಟು ಈ ಒಂದು RSS ಸಂಘಟನೆ ಯಾವತ್ತೂ ಕೆಟ್ಟದಾಗಿ ಯೋಚನೆ ಮಾಡಿಲ್ಲ, ದೇಶಕ್ಕಾಗಿ ಒಳ್ಳೆಯದು ಯೋಚನೆ ಮಾಡ್ತದೆ. ತಮಗಿಷ್ಟು ಏನು ನಮ್ಮ ಸಂಪಾದನೆಯಲ್ಲಿ ನನಗಿಷ್ಟು ಸಮಾಜಕ್ಕಿಷ್ಟು ಅಂತ ಹೇಳೋದೇ RSS ಸಂಘಟನೆ. ಇಷ್ಟು ಹೇಳ್ತಾ ತಮಗೂ RSS ಬಗ್ಗೆ ಗೌರವ ಇದ್ದರೆ ಈ ನನ್ನ ವಿಚಾರನ ಸುಮಾರು ಜನಗಳಿಗೆ ಶೇರ್ ಮಾಡಿ, ಲೈಕ್ ಮಾಡಿ. ಇನ್ನೂ ನನ್ನ ಯೂಟ್ಯೂಬ್ ಚಾನಲ್ ವೀರ ಸಂದೇಶನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.